ಸರ್, ನಿಮ್ಮ ಪಾದಗಳನ್ನು ಮುಟ್ಟಿ ಕ್ಷಮೆ ಕೇಳ್ತೀನಿ ಸರ್. ಪ್ಲೀಸ್ ಬೇಡ ಸರ್, ಪ್ಲೀಸ್. ಇಲ್ಲ ಸರ್, ಇದು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ನನಗೆ ಈ ಕಾರ್ಯಕ್ರಮನ ಮುಂದುವರಿಸ್ಬೇಕಾ ಅಂತ ಅನಿಸ್ತಾ ಇದೆ, ನಾನು ಮಾಡಬೇಕಾ ಅಂತ ಅನಿಸ್ತಾ ಇದೆ. ನಿಮಗೆ ಮತ್ತಷ್ಟು ನೋವು ಕೊಡೋಷ್ಟು ಹೇಳಿ ಸರ್. ಕೂಸಿನ ಬಗ್ಗೆ, ಆಕೆಯ ಜೊತೆಗೆ ನಿಮಗಿದ್ದ ಒಡನಾಟದ ಬಗ್ಗೆ. ನೀವೇ ಆಕೆಯನ್ನು ಎತ್ತಿ ಬೆಳೆಸ್ತವ್ರಲ್ವ, ಆಡಿಸಿ ಬೆಳೆಸ್ತವ್ರಲ್ವ ಸರ್. ಮಗು ಹುಟ್ಟಿದ ಮೇಲಿಂದ ಇಟ್ ವಾಸ್ ಲೈಕ್ ಲೈಫ್ ವಾಸ್ ವೆರಿ ವಂಡರ್ಫುಲ್ ಸರ್. ತುಂಬ ಚೆನ್ನಾಗಿತ್ತು ನಮ್ಮ ಮಗು. ಅವ್ರು ಚಿಕ್ಕವರಿದ್ದಾಗಿಂದ ಈವನ್ ವೆನ್ ಮಾತು ಬರದೇ ಇರೋ ಟೈಮಿಂದನೂ ಅವ್ರನ್ನ ಎತ್ತಾಡಿಸ್ತಾ ಇದ್ದಾಗ ನನಗೂ ಅವ್ರಿಗೂ ಒಂಥರ ಒಂದು ಎಮೋಷ್ನಲ್ ಬಾಂಡೇಜ್ ಇತ್ತು ಸರ್ ನಮಗೆ. ವಿ ಲೈಕ್ ಈಚ್ ಅದರ್ ಕಂಪನಿ ಅನ್ಬೋದು ಸರ್. ನಾ ಎಲ್ಲಾದರೂ ಹೋಗಿದ್ರೆ ಒಬ್ಬನೇ ಹೋಗ್ತಾ ಇರಲಿಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ವೆನ್ನು ಕರ್ಕೊಂಡೇ ಹೋಗ್ತಾ ಇದ್ದೆ, ಎಲ್ಲ ಕಡೆಗೂ ಓಡಾಡ್ತಿದ್ದೆ. ಆ್ಯಂಡ್ ಕಾರಲ್ಲಾಗಿದ್ರು ಸೀಟಲ್ಲಿ ಸೈಡ್ ಸೀಟೆಲ್ಲ ಕೂರಿಸ್ಕೊಂಡು ವಿತ್ ದಟ್ ಬೇಬಿದು ಇದ್ರ ಜೊತೆಗೆ ವಿಸ್ ಟು ಗೋ ಪ್ಲೇಸಸ್ಸು, ಪಾರ್ಕ್ಗಳಿಗೆ ತಿರುಗಾಡೋದು. ಆಮೇಲೆ ಮನೇಲಿ ಇದ್ದು ಅವರು ಬೇರೆ ಮಕ್ಕಳ ಜೊತೆ ಬೆರೀತಾ ಇರಲಿಲ್ಲ. ಸೊ ಅದು ಬೆರೆಯೋದು ಕಲೀಲಿ ಅನ್ನೋದಕ್ಕೆ ಪಾರ್ಕ್ಗಳು ಕರ್ಕೊಂಡೋಗಿ, ಪಬ್ಲಿಕ್ ಪಾರ್ಕ್ಗೆ ಕರ್ಕೊಂಡೋಗಿ ಅವ್ರನ್ನ ಆಟ ಆಡ್ಸ್ಕೊಂಡು ಕರ್ಕೊಂಬರೋದು ಫ್ರಮ್ ವೆರಿ ಸ್ಮಾಲ್ ಏಜ್ ಇತ್ತು. ಆ್ಯಂಡ್ ಅಂಟಿಲ್ ಶಿ ಈವನ್ ಲರ್ನ್ ಟು ವಾಕ್ ಆಲ್ಸೋ. ಅದೆಲ್ಲ ಮಾಡ್ತಾಯಿದ್ವಿ ನಾವು. ಅವ್ರ ಮಾತು ಮುತ್ತು ಸರ್, ಅದು ತುಂಬ ಚೆನ್ನಾಗಿ ಪಪ್ಪ ಪಪ್ಪ ಅನ್ನೋದು ಮಿಸ್ ಇಟ್ಟು ತುಂಬ ನಮ್ಮ ಜೊತೆಗೆ ಬಹಳ ಆಟ ಆಡ್ತಾ ಇದ್ರು ಸರ್ ಅವರು. ಒಂದು ನನ್ನ ದೊಡ್ಡ ಮಗಳು ನಮ್ಮ ಚಿಕ್ಕ ಮಗಳಿಗೆ ಮಗಳು ಅಂತ ಕರಿತಾ ಇಲ್ಲ, ತಂಗಿ ಅಂತ ಕರಿತಾ ಇರಲಿಲ್ಲ ಅವರು. ಇವ್ರದ್ದು ಒಂದು ಸ್ವಲ್ಪ ಹೇರ್ ಎಲ್ಲ ಬಂದು ಕರ್ಲಿ ಹೇರ್ ಸರ್. ನನಗೆ ಕೂಮ್ ಮಾಡೋಕ್ಕೆ ಬರಲ್ಲ ಅದು ಕರ್ಲಿ ಹೇರ್. ಐ ಫಿಯರ್ಡ್ ಐಲ್ ಹರ್ಟರ್ ಅಂತ ಮಾಡೋ ಪ್ರೊಸೆಸ್ಸಲ್ಲಿ ನಮ್ಮ ದೊಡ್ಡ ಮಗಳೇ ಅವ್ರನ್ನ ಕೂಮ್ ಮಾಡ್ತಾ ಇದ್ದಿದ್ದೆ ಯಾವಾಗಲೂ ಸರ್ ಅವಳು. ಆ್ಯಂಡ್ ತ್ರೀ ಆಫ್ ಅಸ್, ಅಕ್ಕ ತಂಗಿ ಆಲ್ಸೋ ವೆರಿ ಗುಡ್ ಬಾಂಡಿಂಗ್ ಸರ್ ಅವ್ರ ಮಧ್ಯೆಲ್ಲೂ. ಇಫ್ ಅಟ್ ಆಲ್ ಐ ಯೂಸ್ ಟು ಏನು ಚಾಕ್ಲೇಟ್ ತೆಗೆದುಕೊಟ್ರೆ, ಅಮ್ಮ ಇದೊಂದು ಅಕ್ಕ ಕೊಡಬೇಕು, ಇದೊಂದು ನೀನು ತಿನ್ನಬೇಕು ಅಂತ ಹೇಳಿದ್ರೆ ಪ್ರಾಂಪ್ಟ್ಲಿ ಹೋಗಿ ಅವ್ರ ಅಕ್ಕ ಕೊಡ್ತಾಯಿದ್ರು ಅವರು. ಆ ಥರ ಅವರಿಬ್ಬರ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಇತ್ತು. ಆ್ಯಂಡ್ ನನ್ನ ಜೊತೆ ಆಗಿರಲಿ, ಆಕೆ ಜೊತೆ ಆಗಿರಲಿ, ವಿ ವರ್ ಆಲ್ ವೆರಿ ವೆರಿ ಫೈನ್ ಸರ್. ಒಂದು ನಾರ್ಮಲ್ ಫ್ಯಾಮ್ಲಿ ಹೇಗಿರುತ್ತೆ ಆ ಥರ ಟುಗೆದರ್ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ವಿ. ಅವರು ಪಾಪುರಿ ಅಂತ ಇದ್ರು ಅವರು ಚಿಕ್ಕವರು. ಪಾನಿಪುರಿ ಬರುತ್ತಲ್ಲ, ಪಾಪುರಿ ಅಂತ ಇದ್ರು. ಪಾಪುರಿ ಅಂತ ಹೇಳಿದಾಗ ಅದು ಹೋಲ್ ಪಾನಿಪುರಿ ತಿಂತಾ ಇರಲಿಲ್ಲ, ಒಂಡಿ ದಟ್ ಶೇವ್ ಹಾಕಿರ್ತಾರಲ್ಲ ಮೇಲೆ, ಅದು ಮಾತ್ರ ಬೇಕು ಅವ್ರಿಗೆ ತಿನ್ನೋದಕ್ಕೆ. ಫುಲ್ ಅದು ಪಾನಿಪುರಿ ಅಂತ ಹೋಲ್ ಥಿಂಗ್ ತಿಂತಾ ಇರಲಿಲ್ಲ ಅವರು, ಮಸಾಲೆ ಪುರಿ ಆಗಿರಲಿ ಅದೆಲ್ಲ. ಆ್ಯಂಡ್ ವಿ ಹ್ಯಾವ್ ಬೀನ್ ಟು ಪ್ಲೇಸಸ್, ಜಾಗಗಳು ಹೋಗಿದ್ದೀವಿ, ಸಾಕಷ್ಟು ತಿರುಗಾಡಿದ್ದೀವಿ, ದೇವಸ್ಥಾನಗಳು ತಿರುಗಾಡಿದ್ದೀವಿ ಆ್ಯಸ್ ಅ ಹೋಲ್ ಫ್ಯಾಮ್ಲಿ ನಾವೆಲ್ಲರೂ. ಗೋವಾಗೆ ಹೋಗಿದ್ದೆ ಆಗಿರಲಿ, ನಮ್ಮ ಅಕ್ಕ ಬಂದಿದ್ರು, ಅವ್ರ ಜೊತೆ ಗೋವಾಗೆ ಹೋಗಿದ್ವಿ. ಪಾಪ ತುಂಬ ಚಿಕ್ಕದಿತ್ತು ಅವಾಗ. ಆ್ಯಂಡ್ ಶಿ ವಾಸ್ ಸೋ ಇನ್ನಸೆಂಟ್ ಅಂದರೆ ಅವರು, ಶಿ ಜಸ್ಟ್ ಹ್ಯಾಡ್ ಸಮಥಿಂಗ್ ಟು ಏನೋ ತಿಂದರು ಅವರು. ದ ಬೇಬಿ ವಾಸ್ ವಿತ್ ಮೈ ವೈಫ್ ಆ್ಯಕ್ಚುಲಿ. ಆ್ಯಂಡ್ ದೊಡ್ಡ ಮಗಳು ಈಗ ಸೈಡ್ ಕೂತಿದ್ರು, 3 in a row ಅಲ್ಲಿ. ಸೊ ದಿಸ್ ಲೇಡಿ ತಿಂದಮೇಲೆ ಟಿಶ್ಯೂ ಪೇಪರ್ ಇದು ಮಾಡಿಬಿಟ್ಟು ಅವ್ರ ಅಮ್ಮಗೆ ಹೇಳ್ತಾರೆ, ಮಮ್ಮಿ ಗ್ಲಾಸ್ ಕೆಳಗಿಳಿಸು, ಪೇಪರ್ ಹಾಕ್ತೀನಿ ಅಂತ. ಆನ್ ಫ್ಲೈಟ್ ಅವ್ರು ಹೇಳ್ತಾ ಇದ್ದಾರೆ ಅದನ್ನು. ಇನ್ ಫ್ಲೈಟ್ ಶಿ ವಾಸ್ ಡೂಯಿಂಗ್ ದಟ್ ಒನ್. ಗ್ಲಾಸ್ ಇಳಿಸಮ್ಮನ, ಪೇಪರ್ ಆಚೆ ಹಾಕ್ತೀನಿ ಅಂತ. ಶಿ ವಾಸ್ ದಟ್ ಕೈಂಡ್ ಆಫ್ ಇನ್ನಸೆನ್ಸ್ ನಮ್ಮ ಅಡಲ್ಟ್ಸಲ್ಲಿ ಬರೋದಿಲ್ಲ ಸರ್. ಇಟ್ ಈಸ್ ಓನ್ಲಿ ದೋಸ್ ಕಿಡ್ಸ್ ಆ ಥರ ಮಾಡೋಕ್ಕೆ ಬರೋದು. ಆ್ಯಂಡ್ ಅವ್ರದ್ದು ಸ್ಕೂಲಿಂಗ್ ಸ್ಟಾರ್ಟ್ ಆಗಿದ್ದಾಗ ಶಿ ವಾಸ್ ಗೋಯಿಂಗ್ ಟು ದಟ್
I forgot that name. But ಲಿಟಲ್ ಸಮಥಿಂಗ್ ಅದು ಇತ್ತು. ಅಲ್ಲಿಗೆ ಹೋಗ್ತಾ ಇದ್ರು ಫಸ್ಟ್ ವೆನ್ ಶಿ ಸ್ಟಾರ್ಟೆಡ್ ಅರ್ ಮಾಂಟೆಸರಿ ಆಲ್ಸೋ. ಅಲ್ಲೂ ಟೀಚರ್ಸ್ ದೇ ವರ್ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ಹರ್ ಮೆಮರಿ ಸ್ಕಿಲ್ಸ್ ಆಗಿರಲಿ, ಏನಾದರೂ ಹೇಳ್ಕೊಟ್ಟಾಗ ಅದನ್ನ ಕಲಿಯೋದು. ಅದು ಜಸ್ಟ್ ಒನ್ಸ್ ಅವ್ರಿಗೆ ತೋರಿಸ್ಕೊಟ್ಟೆ, ಹೀಗೆ ಹಿಡ್ಕೊಬೇಕಮ್ಮ ಪೆನ್ಸಿಲ್ಲು, ದೆನ್ ಯು ಹ್ಯಾವ್ ಟು ಟೇಕ್ ಯುವರ್ 3 ಫಿಂಗರ್ಸ್ ಹೀಗೆ ಹೋಲ್ಡ್ ಮಾಡಿ ಯು ಶುಡ್ ಸ್ಟಾರ್ಟ್ ರೈಟಿಂಗ್ ಆರ್ ಡ್ರಾಯಿಂಗ್ ಅಂತ ಈಗ ತೋರಿಸ್ಕೊಟ್ಟಿದ್ದು. ಓನ್ಲಿ ಒನ್ಸ್ ಸರ್. ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಆ್ಯಂಡ್ ಅದು ಹೇಗಾಯಿತು ಅಂತ ಹೇಳಿದ್ರೆ ಬೈ 3rd or 4th ಡೇ ಶಿ ಕುಡ್ ಜಸ್ಟ್ ಪಿಕ್ ಅಪ್ ದ ಪೆನ್ಸಿಲ್ ಆ್ಯಂಡ್ ಹೋಲ್ಡ್ ಇಟ್ ರೈಟ್ ಅವೇ ಲೈಕ್ ದ್ಯಾಟ್. ಅಷ್ಟು ಫಾಸ್ಟ್ ಇತ್ತು ಸರ್ ಅವರು. ಆ್ಯಂಡ್ ಮೆಮ್ರಿನೂ ಅಷ್ಟು ತುಂಬ ಒಳ್ಳೆ ಮೆಮ್ರಿ ಪವರ್ ಸರ್ ಅವರಿಗೆ. ಶಿ ಕುಡ್ ಸೇ ಜಸ್ಟ್ ಲೈಕ್ ದಟ್. ನಾನು ಅವ್ರಿಗೆ ಬರ್ಡನ್ ಮಾಡೋಕ್ಕೆ ಅಂತಲ್ಲ, ಬಟ್ ಐ ಜಸ್ಟ್ ಟ್ರೈ ಟೀಚಿಂಗ್ ಹರ್ ಆ್ಯಂಡ್ ಶಿ ಕುಡ್ ನೇಮ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಶಿ ಕುಡ್ ನೇಮ್ ಕರ್ನಾಟಕದ ಕ್ಯಾಪಿಟಲ್, ಆ ಥರ ಶಿ ಕುಡ್ ಡೂ ಆಲ್ ದೋಸ್ ಥಿಂಗ್ಸ್. ಅವರು ವೆರಿ ಬ್ರಿಲಿಯಂಟ್ ಮೈಂಡ್ ಸರ್ ಮತ್ತು ಅವ್ರದ್ದು. ಆ್ಯಂಡ್ ನಾನೊಂದು ಸ್ವಲ್ಪ ನನ್ನ ದೊಡ್ಡ ಮಗಳು ವೆನ್ ಶಿ ವಾಸ್ ಡೂಯಿಂಗ್ ಅ ಸ್ಕೂಲಿಂಗ್ಸ್, ಕರೋನಾ ಬಂದ್ಬಿಡ್ತು. ಸೊ ಪೀಪಲ್ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್, ಏನೋ ಎಂಟರ್ಟೈನ್ಮೆಂಟ್ ಆ ಥರ ಏನಿರಲಿಲ್ಲ, ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ರು. ಸೊ ಎಲ್ಡರ್ ಡಾಟರ್ ವಾಸ್ ಎ ಲಿಟಲ್ ಬಿಟ್ ಆ ಥರನೇ, ಅವರು ಒಂದು ಸ್ವಲ್ಪ ಮೊಬೈಲ್ ನೋಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಇವ್ರಿಗೆ ಹೇಗಾದರೂ ಮಾಡಿ ಮೊಬೈಲ್ದು ಹ್ಯಾಬಿಟ್ಟು ಬರದೇ ಇರೋ ಥರ ತಪ್ಸೋಣ ಅಂತ ಐ ಯೂಸ್ ಟು ಪ್ಲೇ ಮೈಂಡ್ ಗೇಮ್ಸ್ ವಿತ್ ಹರ್. ಅಂದರೆ ಸಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೆ. ಲೈಕ್ ಹ್ಯಾಂಡ್, ನೀವೇನು ಕೇಳ್ತೀರಾ ಅದನ್ನು ಕೋಆರ್ಡಿನೇಟ್ ಮಾಡಬೇಕು. ದಟ್ ಈಸ್ ವಾಟ್ ಕಿಡ್ಸ್ ನೀಡ್ ಟು ಲರ್ನ್ ಅಟ್ ಸರ್ಟನ್ ಏಜಲ್ಲಿ. ಸೊ ರೈಟ್ ಹ್ಯಾಂಡ್ ಅಪ್ ಅಂತ ಹೇಳಿದಾಗ ಶಿ ಹ್ಯಾಸ್ ಟು ಡೂ ರೈಟ್ ಹ್ಯಾಂಡ್ ಅಪ್, ನಾಟ್ ದ ಲೆಫ್ಟ್ ಹ್ಯಾಂಡ್ ಅಪ್. ರೈಟ್ ಹ್ಯಾಂಡ್ ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಮಾಡಬೇಕು ಈ ಥರ. ಸೊ ಆ ಥರ ಗೇಮ್ಸ್ ಎಲ್ಲ ಆಡಿಸ್ಕೊಂತ ವಿ ಬೋತ್ ಗಾಟ್ ರಿಯಲಿ ರಿಯಲಿ ವೆರಿ ವೆಲ್ ಆ್ಯಕ್ಚುಲಿ ಸರ್. ತುಂಬ ಚೆನ್ನಾಗಿ ನಮ್ಮಿಬ್ಬರದ್ದು ಇದು ಇತ್ತು ಸರ್. ಆಲ್ಮೋಸ್ಟ್ ಎವ್ರಿವೇರ್ ಐ ಯೂಸ್ ಟು ಗೋ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ಮಗುನ ಸರ್. ಅಲ್ಲಿ ಮಾರ್ಕೆಟಿಗೆ ಹೋಗಿ ನಿಮ್ಮೆಣ್ಣು ತೊಗೊಂಬಂದರು, ಚಟು ಕಮ್ ಅಂತ ಹೇಳಿದ್ರೆ ಓಟ್ ಬಂದ್ಬಿಡೋರು ಸರ್. ಬೋತ್ ಆಫ್ ಅಸ್ ಯೂಸ್ ಟು ಗೋ ದೇರ್. ಎಲ್ಲೋದ್ರೂ ಶಿ ನೀಡ್ಸ್ ದಟ್ 5 rupees ka ಡೈರಿ ಮಿಲ್ಕ್ ಚಾಕ್ಲೇಟ್. ಶಿ ವಾಸ್ ನಾಟ್ ಎಕ್ಸ್ಪೆನ್ಸಿವ್ ಪರ್ಸನ್ ಸರ್. ಅವರು 50 rupees ಚಾಕ್ಲೇಟ್ ಎಲ್ಲ ಕೊಟ್ಟರೆ ಗೊತ್ತು ತಿಂತಾರೆ ಅವರು. ತಿಂದಾದ್ಮೇಲೆ ಹೊಟ್ಟೆ ಗ್ಯಾಸ್ ಥರ ಆಗುತ್ತೆ. ದೆನ್ ಅಗೇನ್ ರ್ಯಾಂಟ್ಯಾಕ್ ಸಿರಪ್ ಎಲ್ಲ ಹಾಕಬೇಕಾಗತ್ತೆ ಅವರಿಗೆ ಅಂತ. 5 rupee ಚಾಕ್ಲೇಟ್ ಶಿ ವಾಸ್ ಮೋರ್ ದೆನ್ ಸ್ಯಾಟಿಸ್ಫೈಡ್. ಅಕ್ಕಗೆ ಅಂತ ಕೇಳಿದ್ರು, ತಗೊಳಮ್ಮ ಅಕ್ಕಗೂ ಒಂದು ಚಾಕ್ಲೇಟ್. ಬೋತ್ ಆಫ್ ದೆಮ್ ಯೂಸ್ ಟು ಎಂಜಾಯ್.